ನಮಸ್ಕಾರ. ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸಂಸತ್ ನಾಳೆಗೆ ಕೇರಳದ ಪ್ರತಿಪಕ್ಷ ಲೋಕಸಭೆಯಿಂದ 14 ಸಂಸದರ ಅಮಾನತು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆಗೆ ಬೆಂಕಿ. 8 ಲಕ್ಷಕ್ಕೂ ಅಧಿಕ ರೂಪಾಯಿಗಳ ಕಬ್ಬು ಹಾನಿ. ಸುಗರೇನ್ ಗ್ರಾಮದಲ್ಲಿ ಶ್ರೀ ಭೋಜಲಿಂಗೇಶ್ವರ ಶೀಲಮೂರ್ತಿಯ ಅದ್ದೂರಿ ಕುಂಭ ಮೇಳದ ಭವ್ಯ ಮೆರವಣಿಗೆ. ನೌಬಾದ್ ಬಳಿಯ ಬಸವೇಶ್ವರ ವೃತ್ತ ಸ್ಥಳಾಂತರಿಸಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರ. ಬೀದರ್ನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಸಂವಿಧಾನ ರಕ್ಷಣೆಗಾಗಿ ಜಾಗೃತಿ ಸಮಾವೇಶ. ದಿನಾಂಕ 15ಕ್ಕೆ ಆಯೋಜನೆ. ರಮೇಶ್ ಡಾಕುಳ್ಗಿ. ಜಿಲ್ಲಾಧಿಕಾರಿಗಳಿಂದ ವಾಹನ ಕುಂದು ಮರ ಭೂಮಿಗೆ ವರ ಪೋಸ್ಟರ್ ಬಿಡುಗಡೆ. ಸುದ್ದಿಯ ವಿವರಗಳು. ಸಂಸತ್ ಮೇಲೆ ದಾಳಿ ಮಾಡಿದ ಘಟನೆ ಖಂಡಿಸಿ ಪ್ರತಿಪಕ್ಷಗಳು ಸದನದಲ್ಲಿ ಭಾರಿ ಗದ್ದಲ ಸೃಷ್ಟಿಸಿದೆ. ಅಷ್ಟುಸ್ತಾ ನಡೆದ ನಿಯಮ ಉಲ್ಲಂಘಿಸಿದ ಪ್ರತಿಪಕ್ಷ ಸಂಸದರು ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಸ್ಪೀಕರ್ 14 ಸಂಸದರನ್ನು ಅಮಾನತು ಮಾಡಿದ್ದಾರೆ. ದೇಶದ ರಾಜಕೀಯ ಇತಿಹಾಸದಲ್ಲಿ ಇಂದು ಗರಿಷ್ಠ ಸಂಸದರು ಅಧಿಕಾರಿಗಳು ಅಮಾನತಾಗಿರುವ ದಿನವಾಗಿದೆ. ನಿನ್ನೆ ಸಂಸತ್ ಮೇಲೆ ನಡೆದ ದಾಳಿ ಖಂಡಿಸಿ ವಿಪಕ್ಷಗಳು ಭಾರಿ ಪ್ರತಿಭಟನೆ ನಡೆಸಿದೆ. ರಾಜ್ಯಸಭೆ ಬಳಿಕ ಲೋಕಸಭೆಯಲ್ಲಿ ಪ್ರತಿಭಟನೆ ನಡೆಸಿ ಅಶಿಸ್ತು ತೋರಿದ 14 ಸಂಸದರನ್ನು ಸ್ಪೀಕರ್ ಅಮಾನತು ಮಾಡಿದ್ದಾರೆ. ಲೋಕಸಭೆಯಲ್ಲಿ ನಡೆದ ಭಾರಿ ಭದ್ರತಾ ಲೋಪದ ಹೊಣೆ ಹೊತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕು ಎಂದು ಹೊಣೆ ಹೊತ್ತು ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷ ಸಂಸದರು ಭಾರಿ ಗದ್ದಲ ನಡೆಸಿದ್ದಾರೆ. ಇದರ ಪರಿಣಾಮ 14 ಸಂಸದರನ್ನು ಅಮಾನತು ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ತೋರಿದ ನಿರ್ಲಕ್ಷ್ಯ ಭದ್ರತಾ ವೈಫಲ್ಯಕ್ಕೆ ಪ್ರತಿಪಕ್ಷಗಳು ಸ್ಪೀಕರ್ ಎಚ್ಚರಿಕೆ ಲೆಕ್ಕಿಸದೆ ಪ್ರತಿಭಟನೆ ನಡೆಸಿದ್ದಾರೆ. ಸದನದಲ್ಲಿ ಅಶಸ್ತು ತೋರಿದ ಕಾರಣಕ್ಕೆ ಸ್ಪೀಕರ್ ಓಂ ಬಿರ್ಲಾ 14 ಸಂಸದರನ್ನು ಅಮಾನತು ಮಾಡಿದ್ದಾರೆ. ಸಂಸದರಾದ ಟಿಎನ್ ಪ್ರತಾಪ್ನ, ಹಿಬಿ ಈಡನ್, ಎಸ್ ಜ್ಯೋತಿಮಣಿ, ರಾಮ್ಯ ಹರಿದಾಸ್, ಡೀನ್ ಕುರಿಯೋಕ್ಸ್, ಬೆನ್ನಿ ಬೆಹನಾನ್, ವಿಕೆ ಶ್ರೀಕಂಠನ್, ಮೊಹಮ್ಮದ್ ಜಾವದ್, ಪಿಆರ್ ನಟರಾಜನ್, ಕನ್ನಿಮೋಳೆ ಕರುಣಾನಿಧಿ, ಕೆ ಸುಬ್ರಹ್ಮಣ್ಯಂ, ಎಸ್ಆರ್ ಪ್ರತಿಭನ್, ಎಸ್ ವೆಂಕಟೇಶನ್ ಹಾಗೂ ಮಣಿಕಂ ಠಾಗೂರ್ ಅಮಾನತಾಗಿದ್ದಾರೆ. ಈ ಸಂಸದರನ್ನು ಸಂಪೂರ್ಣ ಚಳಿಗಾಲದಲ್ಲಿ ಅಧಿವೇಶನದಿಂದ ಅಮಾನತು ಮಾಡಲಾಗಿದೆ. ಲೋಕಸಭೆಯಿಂದ 14 ಸಂಸದರು ಅಮಾನತಾಗಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ಬೆಳಗ್ಗೆ ಟಿಎಂಸಿ ಸಂಸದ ಡೆರೆಕ್ ಒಬ್ರಿಯನ್ ಅಮಾನತಾಗಿದ್ದರು. ಸಂಸತ್ ಮೇಲಿನ ದಾಳಿ ಚರ್ಚೆಗೆ ಅವಕಾಶ, ಹೊಣೆ ಹೊತ್ತು ರಾಜೀನಾಮೆ ಸೇರಿದಂತೆ ಹಲವು ಆಗ್ರಹ ಮುಂದಿಟ್ಟು ಪ್ರತಿಪಕ್ಷಗಳು ರಾಜ್ಯಸಭೆಯಲ್ಲಿ ಗದ್ದಲ ನಡೆಸಿತು. ಈ ವೇಳೆ ಟಿಎಂಸಿ ಸಂಸದ ಡೆರೆಕ್ ಒಬ್ರಿಯನ್ ಸದನದ ಬಾವಿಗಿಳಿದು ಭಾರಿ ಗದ್ದಲ ನಡೆಸಿದರು. ಸಭಾಪತಿ ಜಗದೀಪ್ ಧನ್ನರ್ ಸೂಚನೆ ಹೊರತಾಗಿಯೂ ಶಿಸ್ತು ಉಲ್ಲಂಘಿಸಿದೆ. ಡೈರೆಕ್ಟ್ ಒಬ್ರಿಯನ್ ಅವರನ್ನು ಸಭಾಪತಿ ಅಮಾನತು ಮಾಡಿದರು. ಪ್ರತಿಪಕ್ಷಗಳು ಇಂದು ಮಹತ್ವದ ಸಭೆ ನಡೆಸಿ ಹಲವು ಬೇಡಿಕೆ ಮುಂದಿಟ್ಟಿದೆ. ಪಾಸ್ ನೀಡಿ ಸಂಸತ್ ಭದ್ರತಾ ಲೋಪಕ್ಕೆ ಮುಖ್ಯ ಕಾರಣವಾಗಿರುವ ಸಂಸದ ಪ್ರತಾಪ್ ಸಿಂಹ ಅವರ ಸಂಸದ ಸ್ಥಾನ ರದ್ದು ಮಾಡುವಂತೆ ಆಗ್ರಹಿಸಿದ್ದಾರೆ. ಇದೇ ವೇಳೆ ಭದ್ರತಾ ವೈಫಲ್ಯದ ಹೊಣೆ ಹೊತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕು. ಈ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಯಬೇಕು. ತನಿಖೆಯಲ್ಲಿ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡಬಾರದು ಎಂದು ಪ್ರತಿಪಕ್ಷಗಳು ಆಗ್ರಹಿಸಿತು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ 2 ಎಕರೆ ಹೊಲದಲ್ಲಿ ಬೆಳೆದ ಸುಮಾರು 8 ಲಕ್ಷ ರೂಪಾಯಿ ಅಧಿಕ ಬೆಲೆಯ ಕಬ್ಬು ಸುಟ್ಟು ಭಸ್ಮವಾದ ಘಟನೆ ಕಳೆದ ರಾತ್ರಿ ನಡೆದಿದೆ. ಮಲ್ಲಪ್ಪ ಭೀಮಪ್ಪ ಬುದ್ದಿಹಾಳ್ ಎಂಬುವವರ 3.5 ಎಕರೆ ಹೊಲದಲ್ಲಿ ಕಬ್ಬು ಬೆಳೆ 8 ಅಡಿಯ ತನಕ ಬೆಳೆದು ನಿಂತಿತ್ತು. ಅದರಲ್ಲಿ 1 ಎಕರೆ ಕಬ್ಬು ಕಟಾವು ಮಾಡಿದ್ದು ಸುಮಾರು 87 ಟನ್ ಕಬ್ಬು ಕಾರ್ಖಾನೆ ಕಳಿಸಿದ್ದು, ಇನ್ನು ಉಳಿದ 2.5 ಎಕರೆ ಕಬ್ಬು ಕಟಾವು ಮಾಡೋದು ಬಾಕಿ ಇತ್ತು. ಕಳೆದ ರಾತ್ರಿ ವಿದ್ಯುತ್ ಕಂಬದಿಂದ ಮೋಟಾರ್ಗೆ ಎಳೆದ ಕೇಬಲ್ ಸುಟ್ಟು ಶಾರ್ಟ್ ಸರ್ಕ್ಯೂಟ್ ನಿಂದ ಇಡೀ ಕಬ್ಬಿನ ಪಡಕೆ ಬೆಂಕಿ ತಗುಲಿ ಹಾನಿಯಾಗಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಅಧಿಕಾರಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. 2 ಎಕರೆ ಕಬ್ಬು ಸುಟ್ಟು ಭಸ್ಮವಾಗಿದೆ. ಅಂದಾಜು 8 ಲಕ್ಷ ರೂಪಾಯಿ ಹಾನಿಯಾಗಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸುಗರ್ ಎನ್ ಗ್ರಾಮದಲ್ಲಿ ಶ್ರೀ ಭೋಜಲಿಂಗೇಶ್ವರ ನವ ಶೀಲಮೂರ್ತಿಯ ರಾಜಸ್ಥಾನದ ಜೈಪುರ್ ನಗರದಿಂದ ಆಗಮಿಸಿತು.
ಶ್ರೀ ಮಠದ ಪೀಠಾಧಿಪತಿಗಳಾದ ಪರಮ ಪೂಜೆ ಶ್ರೀ ಹೀರ್ಗಪ್ಪ ತಾತನವರ ನೇತೃತ್ವದಲ್ಲಿ ಭವ್ಯ ಮೆರವಣಿಗೆ ಜರುಗಿತು. 75ಕ್ಕೂ ಹೆಚ್ಚು ಕುಂಭ ಮತ್ತು ಕಳಸ ಮೇಳದೊಂದಿಗೆ ಮಹಿಳಾ ತಾಯಿಯಂದಿರು ಮತ್ತು ಮೂರ್ತಿಯ ಮುಂದೆ ಎತ್ತುಗಳ ಭವ್ಯ ಮೆರವಣಿಗೆ ಸಹ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಟ್ರ್ಯಾಕ್ಟರ್ನಲ್ಲಿ ಭವ್ಯ ಅಲಂಕೃತ ಮಂಟಪದಲ್ಲಿ ಸದ್ಗುರು ಶ್ರೀ ಭೋಜಲಿಂಗೇಶ್ವರರ ಮಹಾರಾಜರ ನವಶೀಲ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಯಿತು. ಸುಕ್ಷೇತ್ರ ಸುಗರನ್ ಗ್ರಾಮದ ಶ್ರೀ ಭೋಜಲಿಂಗೇಶ್ವರರ ಮಠದ ಪೀಠಾಧಿಪತಿಗಳಾದ ಪರಮ ಪೂಜೆ ಶ್ರೀ ಹೀರ್ಗಪ್ಪ ತಾತನವರ ಸಾನ್ನಿಧ್ಯದಲ್ಲಿ ಇಲ್ಲಿನ ಪೂಜರ ಮನೆಯಿಂದ ಆರಂಭವಾದ ಈ ಭವ್ಯ ಮೆರವಣಿಗೆಗೆ ಪೂಜರು ಚಾಲನೆ ನೀಡಿದರು. ಬಳಿಕ ಈ ಮೆರವಣಿಗೆಯು ಭಕ್ತರ ಜಯಘೋಷಗಳ ನಡುವೆ ವಿಜೃಂಭಣೆಯಿಂದ ಗ್ರಾಮದ ಪ್ರಮುಖ ಬೀದಿಯ ಮೂಲಕ ಊರಿನ ಅಗಸೆಯಿಂದ ಹಳ್ಳದ ರಸ್ತೆಯ ಮೂಲಕ ಶ್ರೀ ಮಠದ ನೂತನ ಕಟ್ಟಡದ ಹಾಗೂ ನವಶೀಲ ಮೂರ್ತಿ ಶ್ರೀ ಭೋಜಲಿಂಗೇಶ್ವರರ ಮಠಕ್ಕೆ ಪ್ರವೇಶಗೊಂಡಿತು. ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಮಹಿಳೆಯರು ಪೂರ್ಣ ಕುಂಭ ಹೊತ್ತು ಓಂ ನಮಃ ಶಿವಾಯ್ ನಮ ಎಂಬ ಮಂತ್ರ ಪಠದೊಂದಿಗೆ ಅಕ್ಕನ ಬಳಗದವರು ಭಜನೆ ಮಾಡುತ್ತಾ ಹೆಜ್ಜೆ ಹಾಕಿದರು. ನಂತರ ಈ ಮೆರವಣಿಗೆಯು ಮರಳಿ ಶ್ರೀ ಮಠಕ್ಕೆ ಆಗಮಿಸುತ್ತಿದ್ದಂತೆ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿತು. ಹಲವು ಯುವಕರು ಜೈಕಾರ ಹಾಕಿದರೆ ಮತ್ತೆ ಕೆಲ ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಮಹಿಳೆಯರು ಕುಂಭ ಮೇಳ ಕಳಸವನ್ನು ಹಿಡಿದು ದೇವಸ್ಥಾನ ಪ್ರವೇಶಿಸಿದ ಬಳಿಕ ಶ್ರೀ ಸದ್ಗುರು ಶ್ರೀ ಭೋಜಲಿಂಗೇಶ್ವರರ ಮಹಾರಾಜರ ಶೀಲಮೂರ್ತಿಗೆ ಕುಂಭಾಭಿಷೇಕ ನೆರವೇರಿತು. ಈ ಭೋಜಲಿಂಗೇಶ್ವರರ ಮಹಾರಾಜರ ಮಹಿಮೆ ಅಪಾರ ಎಂದು ಭಕ್ತರು ನಂಬಿದ್ದು, ಅವರ ಈ ನವಶೀಲ ಮೂರ್ತಿಯ ಭವ್ಯ ಮೆರವಣಿಗೆಯ ಅಂಗವಾಗಿ ಸುಗರನ್ ಗ್ರಾಮದಲ್ಲಿ ಕುಂಭೋತ್ಸವ ಜರುಗುತ್ತಿರುವ ಹೆಮ್ಮೆಯ ಸಂಗತಿ ಎಂದು ಗ್ರಾಮಸ್ಥರು ಹೇಳಿದರು. ನಂತರ ಬಂಜರ ಸಮುದಾಯದ ನೃತ್ಯ ಹಾಗೂ ಅನೇಕ ಕಲಾ ಮೇಳಗಳು, ಡೊಳ್ಳು ಕುಣಿತ ಹಾಗೂ ಮಕ್ಕಳ ಸಾಂಸ್ಕೃತಿಕ ಸಂಗೀತ ನೃತ್ಯಗಳು ಡಿಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸಿದರು. ಈ ಭವ್ಯವಾದ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ಅನೇಕ ಕಾರ್ಯಕ್ರಮ ಜರುಗಿದವು. ಈ ಸಂದರ್ಭದಲ್ಲಿ ಅನೇಕ ಶ್ರೀಮಠದ ಭಕ್ತರು ಭಾಗವಹಿಸಿದರು. ಸೋಮಣ್ಣ ಗೌಡ ತುಮಕೂರ್, ಶರಣಗೌಡ ಬೆನಕನಹಳ್ಳಿ, ಶರಣಗೌಡ ವಕೀಲರು, ವಿಶ್ವನಾಥ್ ರೆಡ್ಡಿ ಗೌಡ ವಕೀಲ್ ಸಾಬ್, ಮಹಿಪಾಲ್ ರೆಡ್ಡಿ ಕರಣಗಿ, ಶರಣಗೌಡ ತುಮಕೂರ್, ಈರಣ್ಣ ಬಲ್ಕಲ್, ಎಸ್ಎಸ್ ಜೈಗಿರಿ, ಬಸವರಾಜ್ ಹಡಪದ, ಮಲ್ಲಿನಾಥ, ಶಂಕರಪ್ಪ ಮಾಸ್ತರ್ ಯಾದಗಿರಿ, ನರೇಂದ್ರ ಗುತ್ತಿ, ಸುಖದೇವ ಚೌಹಾಣ್, ಸಿದ್ದು ಕುರಾಳ್, ರಾಜೇಂದರ್ ನಾಯ್ಕಂಡಿ, ಮಲ್ಲಿಕಾರ್ಜುನ್ ಬಿ ಹಡಪದ, ಸುಗರ್ ಎನ್ ಸೇರಿದಂತೆ ಅನೇಕರು ಶ್ರೀಮಠದ ಸದ್ಭಕ್ತರು ಉಪಸ್ಥಿತರಿದ್ದರು. छुट्टी है ಬೀದರ್ನ ನೌಬತ್ ಬಳಿಯ ಬಸವೇಶ್ವರ ವೃತ್ತವನ್ನು ರಸ್ತೆಯ ಮಧ್ಯದಲ್ಲಿ ಸ್ಥಳಾಂತರಿಸಲು ಗುರುವಾರ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಬಸವ ಅನುಯಾಯಿಗಳೊಂದಿಗೆ ನಡೆದ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನ ಮತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 67ನೇ ಮಹಾಪರಿನಿಬ್ಬಣ ದಿನ ನಿಮಿತ್ತ ಸಂವಿಧಾನ ರಕ್ಷಣೆಗಾಗಿ ಹಾಗೂ ಪ್ರಜಾಪ್ರಭುತ್ವ ಉಳಿವಿಗಾಗಿ ಬೀದರ್ ಜಿಲ್ಲಾ ಮಟ್ಟದ ಜಾಗೃತಿ ಸಮಾವೇಶ ದಿನಾಂಕ 15ರಂದು ಬೆಳಗ್ಗೆ 11:30ಕ್ಕೆ ಬೀದರ್ ನಗರದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ರಮೇಶ್ ಟಾಕುಳ್ಗಿ ಅವರು ತಿಳಿಸಿದ್ದಾರೆ. ಸಮಾವೇಶಕ್ಕೂ ಮುನ್ನ ಬೆಳಗ್ಗೆ 11ಕ್ಕೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಮಿತಿಯ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ಅವರು ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವರು. ಅಲ್ಲಿಂದ ಬೈಕ್ ರ್ಯಾಲಿ ಮೂಲಕ ರಂಗಮಂದಿರ ತೆರಳುವರು. ಆಣದೂರು ವೈಶಾಲಿ ನಗರದ ಧಮ್ ದರ್ಶನ ಭೂಮಿಯ ಭಂತೆ ಜ್ಞಾನಸಾಗರ್ ತೇರು ಸಾನ್ನಿಧ್ಯ ವಹಿಸುವ ಕಾರ್ಯಕ್ರಮವನ್ನು ಅರಣ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸುವರು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸಂವಿಧಾನ ಪೀಠಕ್ಕೆ ಅನಾವರಣ ಮಾಡುವರು.
ಸಮಿತಿಯ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್, ಹಿಂದುಳಿದ ಜಾತಿಗಳ ಮತ್ತು ಶೋಷಿತ ವರ್ಗಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಎಂ ರಾಮಚಂದ್ರಪ್ಪ, ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲ್ಪುರ್ ನಾಗೇಂದರ್, ಕಾಂಗ್ರೆಸ್ ಮುಖಂಡ ಧನರಾಜ್ ತಾಳಂಪಳ್ಳಿ ಪಾಲ್ಗೊಳ್ಳುವರು. ಸಮಿತಿ ವಿಭಾಗೀಯ ಸಂಘಟನಾ ಸಂಚಾಲಕ ರಾಜ್ಕುಮಾರ್ ಬನ್ನರೆ ಅವರು ಅಧ್ಯಕ್ಷತೆ ವಹಿಸುವರು. ಕೋಲಾರ್ನ ಚಿಂತಗೋಲಹಳ್ಳಿ ಶಿವಪ್ರಸಾದ್, ಹಿರಿಯ ಪತ್ರಕರ್ತರಾದ ಸದಾನಂದ ಜೋಶಿ, ಕಲಬುರಗಿಯ ಸಾಹಿತಿ ಡಾ ಜಯದೇವಿ ಗಾಯಕ್ವಾಡ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಸಾರಿಗೆ ಇಲಾಖೆಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಭಾಲ್ಕಿ ವತಿಯಿಂದ ನಡೆಯುತ್ತಿರುವ ವಾಯು ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆ ನವೆಂಬರ್ 2023 ನಿಮಿತ್ತ ವಾಹನಕ್ಕೊಂದು ಮರ ಭೂಮಿಗೆ ವರ ಧ್ಯೇಯ ಪೋಸ್ಟರ್ ಹಾಗೂ ಡಿಎಲ್ಆರ್ಸಿ ಕಾರ್ಡ್ ಲಕೋಟೆಯನ್ನು ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ ಬಿಡುಗಡೆಗೊಳಿಸಿದರು. ಭಾಲ್ಕಿ ಆರ್ಟಿಒ ಮೊಹಮ್ಮದ್ ಜಾಫರ್ ಸಾದಿಕ್ ಮಾತನಾಡಿ, ವಾಯು ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆ ನವೆಂಬರ್ 2023 ಪ್ರಯುಕ್ತ ವಾಹನಕ್ಕೊಂದು ಮರ ಭೂಮಿಗೆ ವರ ಎಂಬ ಶೀರ್ಷಿಕೆಯಡಿ ಪ್ರತಿ ವರ್ಷ ನವೆಂಬರ್ ಮಾಸದಲ್ಲಿ ಬೀದರ್ ಜಿಲ್ಲೆಯ ಸಾರಿಗೆ ಇಲಾಖೆಯ ಕಚೇರಿಗಳಲ್ಲಿ ಹೊಸ ವಾಹನ ನೋಂದಣಿ ಹಾಗೂ ವಾಹನ ಚಾಲನಾ ಅನುಪತ್ರವನ್ನು ಪಡೆಯಲು ಬರುವ ಎಲ್ಲ ಅರ್ಜಿದಾರರಿಗೆ ಉಚಿತವಾಗಿ ಕದಂಬ, ಅರಳಿ, ಬಸವನಪಾದ, ಸಿಲ್ವರ್, ಯೂಕ್, ಹಲಸು ಮತ್ತು ಇತರ ಮರಗಳ ಸಸಿಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ. ಇಂದಿನವರೆಗೆ ಸುಮಾರು 8,000 ಸಸಿಗಳ ವಿತರಣೆ ಮಾಡಲಾಗಿದೆ. ಸಾರಿಗೆ ಇಲಾಖೆಯು ಹೊಸ ನೋಂದಣಿ ಆರ್ಸಿ ಸ್ಮಾರ್ಟ್ ಕಾರ್ಡ್ ಮತ್ತು ಹೊಸ ಡಿಎಲ್ ಸ್ಮಾರ್ಟ್ ಕಾರ್ಡ್ಗಳನ್ನು ಅಂಚೆ ಇಲಾಖೆ ಮೂಲಕ ನೇರವಾಗಿ ಅರ್ಜಿದಾರರ ಮನೆಗೆ ತಲುಪಿಸುವ ಸೌಕರ್ಯವನ್ನು ನೀಡುತ್ತದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್, ಬೀದರ್ ಸಾರಿಗೆ ಇಲಾಖೆ ಆರ್ಟಿಒ ಮುರುಗೇಂದ್ರ ಶಿರ್ಕೊಳ್ಕರ್ ಸೇರಿದಂತೆ ಇತರ ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.